ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಕೋಟೆಯ ಮೇಲೆ ಸೂರ್ಯಕಿರಣ್ ಏರೋಬ್ಯಾಟಿಕ್ ಟೀಮ್ ಆಕರ್ಷಕ ಏರ್ ಶೋ. ನಗರಸಭೆ ಆಯುಕ್ತರು ಮ್ಯೂಟೇಷನ್ ಮಾಡುವಲ್ಲಿ ಅವ್ಯವಹಾರ ಮಾಡುತ್ತಿದ್ದಾರೆಂದು ಅವರಿಗೆ ಅಮಾನತು ಮಾಡುವಂತೆ ಒತ್ತಾಯಿಸಿ ವಿಭಾಗೀಯ ಸಂಚಾಲಕರಾದ ಉಮೇಶ್ ಕುಮಾರ್ ಸ್ವಾರಳಿಕರ್ ಮನವಿ ಪತ್ರ ಸಲ್ಲಿಸಿದ್ದರು. ವಿದ್ಯಾಭಾರತಿ ಕರ್ನಾಟಕ ಪ್ರಾಂತೀಯ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಬೀದರ್ 2024ರ ಉದ್ಘಾಟನಾ ಸಮಾರಂಭ. ಇಂದಿನ ಯುವಕರು ಭಾವಿ ಭಾರತದ ಸತ್ಪ್ರಜೆಗಳಾಗಿ ಹೊರಹೊಮ್ಮಬೇಕೆಂದು ಶುಭ ಕೋರುವುದರ ಮೂಲಕ ಉದ್ಘಾಟನೆ ಘೋಷಣೆಯನ್ನ ಮಾಡಿದ್ದರು. ಜನಪದ ಕಲೆಗಳಿಂದ ಸಮಾಜಕ್ಕೆ ಸಕಾರಾತ್ಮಕ ಸಂದೇಶ. ಪ್ರೊಫೆಸರ್ BS ಬಿರಾದರ್. ಜಾಗತೀಕರಣದಿಂದ ಕಲೆಗಳ ಮಹತ್ವದ ಗೌಣ್ಯ. ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ. ಶ್ರಾವಣ ಮಾಸದ ಕೊನೆ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆ ಸಡಗರ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಯಿತು. ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥಿಸಿದ್ದರು. ಕಲ್ಲಪ್ಪ ಮಣ್ಗೆಯವರ ವಯೋನಿವೃತ್ತಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಗಣ್ಯರಿಂದ ಅವರಿಗೆ ಹೂಮಾಲೆ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದ್ದರು. ಸುದ್ದಿಯ ವಿವರಗಳು. ಭಾರತೀಯ ವಾಯುಪಡೆ ಬೀದರ್ ಸೂರ್ಯಕಿರಣ್ ಏರೋಬ್ಯಾಟಿಕ್ ಟೀಮ್ನಿಂದ ಬೀದರ್ ಕೋಟೆಯ ಮೇಲೆ ಶುಕ್ರವಾರ ಆಕರ್ಷಕ ಏರ್ ಶೋ ನಡೆಯಿತು. ಸೂರ್ಯಕಿರಣ ಟೀಮ್ ಲೀಡರ್ ಗ್ರೂಪ್ ಕ್ಯಾಪ್ಟನ್ ಗುರುಪ್ರೀತ್ ಸಿಂಗ್ ಧಿಲ್ಲೋನ್ ನೇತೃತ್ವದಲ್ಲಿ ನಡೆದಿದ್ದ ಏರ್ ಶೋ ಕಾರ್ಯಕ್ರಮದಲ್ಲಿ 9 ಸೂರ್ಯಕಿರಣ್ ವಿಮಾನಗಳು ವಿವಿಧ ರೀತಿಯಲ್ಲಿ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸಿದ್ದವು. ಸೂರ್ಯಕಿರಣ್ ವಿಮಾನಗಳು ಆಕಾಶದಲ್ಲಿ ಮೇಲಿನಿಂದ ಕೆಳಗೆ ಪರಸ್ಪರ ಒಂದನ್ನೊಂದು ಎದುರಿಗೆ ಕ್ರಾಸಿಂಗ್, ಬ್ಯಾರಲ್ ರೋಲ್, ರಾಷ್ಟ್ರೀಯ ಧ್ವಜ, ಕೇಸರಿ, ಬಿಳಿ, ಹಸಿರು ಬಣ್ಣಗಳು ಹಾಗೂ ಹೃದಯದ ಚಿತ್ರಗಳನ್ನು ಬಿಡಿಸುವ ಮೂಲಕ ನೋಡುಗರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡುವ ಮೂಲಕ ಆಕಾಶದಲ್ಲಿ ಚಿತ್ತಾರಗಳನ್ನು ಮೂಡಿಸಿದ್ದವು. ಕೆಲವೊಂದು ಸಲ ಒಂಟಿಯಾಗಿ, ಜೋಡಿಯಾಗಿ ಮತ್ತು ತಂಡವಾಗಿ ಬರುತ್ತಿದ್ದ ವಿಮಾನಗಳು ಆಕಾಶದಲ್ಲಿ ಯಾವ ದಿಕ್ಕಿನಿಂದ ವಿಮಾನಗಳು ಬರುತ್ತವೆ ಎನ್ನುವುದನ್ನು ಜನರು ಕುತೂಹಲದಿಂದ ವೀಕ್ಷಿಸಿದ್ದರು. 1996ರಲ್ಲಿ ಆರಂಭಿಸಲಾದ ಸೂರ್ಯಕಿರಣ್ ಏರೋಬ್ಯಾಟಿಕ್ ಟೀಮ್ ವಿಮಾನಗಳು ಇಲ್ಲಿಯವರೆಗೆ ಭಾರತ ಮಾತ್ರವಲ್ಲದೆ ಶ್ರೀಲಂಕಾ, ಸಿಂಗಾಪುರ್, ದುಬೈ ಸೇರಿದಂತೆ ಇತರೆ ದೇಶಗಳಲ್ಲಿ 600ಕ್ಕಿಂತಲೂ ಹೆಚ್ಚಿನ ಪ್ರದರ್ಶನಗಳನ್ನು ನೀಡಿದೆ. 9 ವಿಮಾನಗಳು. ಈ ಏರೋಕ್ರಾಫ್ಟ್ ಟೀಮ್ ಇಡೀ ಏಷ್ಯಾ ಖಂಡದಲ್ಲಿಯೇ ಭಾರತದಲ್ಲಿ ಮಾತ್ರ ಇರುವುದು. ಈ ಲೋಹದ ಹಕ್ಕಿಗಳು ಆಕಾಶದಲ್ಲಿ ಆಕರ್ಷಕ ಪ್ರದರ್ಶನ ನೀಡುವ ಮೂಲಕ ಜನರನ್ನ ಮಂತ್ರಮುಗ್ಧರನ್ನಾಗಿಸುತ್ತವೆ. ಆಗಸ್ಟ್ 31ರಂದು ಶನಿವಾರ ಬೀದರ್ ಕೋಟೆಯ ಮೇಲೆ ಏರ್ ಶೋ ಕಾರ್ಯಕ್ರಮ ನಡೆಯಲಿದ್ದು, ಬೀದರ್ ನಗರದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಈ ಏರ್ ಶೋ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಅಂದು ಮಧ್ಯಾಹ್ನ 3 ಗಂಟೆಗಳ ಒಳಗೆ ಬೀದರ್ ಕೋಟೆಯ ಒಳಗಡೆ ನಿಗದಿತ ಸ್ಥಳದಲ್ಲಿ ಹಾಜರಿದ್ದು ಈ ಏರ್ ಶೋ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ಏರ್ ಶೋ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಚಿಲ್ವನ್ ಸೇರಿದಂತೆ ಇತರೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಬೀದರ್ ನಗರದ ಸಾರ್ವಜನಿಕರು ಕುಟುಂಬ ಸಮೇತವಾಗಿ ಆಗಮಿಸಿ ವೀಕ್ಷಿಸಿದ್ದರು.
ಆಯುಕ್ತರು ನಗರಸಭೆ ಬೀದರ್‌ರವರು ಮುಟೇಶನ್ ಮಾಡುವಲ್ಲಿ ಅವ್ಯವಹಾರ ಮಾಡುತ್ತಿದ್ದಾರೆ. ಇವರ ಮುಟೇಶನ್ ಥಂಬ್ ಸ್ಕ್ಯಾನರ್ ಅನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಮುಟೇಶನ್ 30 ರಿಂದ 40 ಸಾವಿರ ರೂಪಾಯಿಗಳು ಪಡೆದುಕೊಂಡು ಲಂಚ ಪಡೆಯುತ್ತಿದ್ದಾರೆ ಎಂದು ಜನಸಾಮಾನ್ಯರು ನಮಗೆ ತಿಳಿಸಿರುತ್ತಾರೆ. ಹಾಗೂ ಇದೇ ರೀತಿಯಾಗಿ ಹೊರಗುತ್ತಿಗೆಗೆ ಆಧಾರದ ಮೇಲೆ ಕೆಲಸ ಮಾಡುವ ಕೂಲಿ ಕಾರ್ಮಿಕ, ಪೌರ ಕಾರ್ಮಿಕರು ಇವರಿಗೆ ಸುಮಾರು 6 ತಿಂಗಳುಗಳಿಂದ ಸಂಬಳವನ್ನು ಸರಿಯಾದ ಸಮಯಕ್ಕೆ ನೀಡುತ್ತಿಲ್ಲ. ಹಾಗಾಗಿ ಅವರ ಮೇಲೆ ಜೀವನ ನಡೆಸುವುದಕ್ಕೆ ಬಹಳಷ್ಟು ಕಷ್ಟ ಆಗುತ್ತಿದೆ. ಹಾಗೂ ಅದೇ ರೀತಿಯಾಗಿ ಸುಮಾರು ವರ್ಷಗಳಿಂದ ಟೆಂಡರ್ ಆಗಲಾರದೆ ಇದು ಬೇರೆಯವರ ಹೆಸರಿಗೆ ಮಳಿಗೆಗಳನ್ನು ಇಲ್ಲಿಯವರೆಗೆ ಟೆಂಡರ್ ಮಾಡಲಾರದೆ ಇದನ್ನು ನಿರ್ಲಕ್ಷ್ಯತನ ತೋರುತ್ತಿರುವ ಅಧಿಕಾರಿಗಳು ಆಗಿದ್ದಾರೆ. ಆಯುಕ್ತರವರನ್ನು ಅಮಾನತು ಮಾಡುವಂತೆ ಒತ್ತಾಯಿಸಿ ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆಗೆ ರ್ಯಾಲಿ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪೌರಾಡಳಿತ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದನ್ನು ನಮಗೆ ಬಂದು ಹೇಳಿದಾಗ ನಾವುಗಳು ಪೌರಾಯುಕ್ತರಿಗೆ ಕೇಳಲು ಹೋದಾಗ ಹಾರಿಕೆವಾದಂತಹ ಉತ್ತರ ಕೊಡುವುದರ ಮುಖಾಂತರ ಕಚೇರಿಯಿಂದ ಹೊರಗಡೆ ಎದ್ದು ಹೋಗುತ್ತಾರೆ. ಹಾಗೂ STP ISB ರವರಿಗೆ ಬರಬೇಕಾದ ಅನುದಾನ ಸರಿಯಾಗಿ ನೀಡುತ್ತಿಲ್ಲ. ಹಾಗೂ ಅಂಬೇಡ್ಕರ್ ವಸತಿ ನಿಲಯ ಮತ್ತು ಬಸವೇಶ್ವರ್ ವಸತಿ ನಿಲಯ ಫಲಾನುಭವಿಗಳ ಹೆಸರಿಗೆ GPS ನಂಬರ್ ಬಂದಿರುವ ಹಣವನ್ನು ಬಿಡುಗಡೆ ಮಾಡಿಕೊಂಡು ಫಲಾನುಭವಿಗಳಿಗೆ ಮುಟ್ಟಿರುವುದಿಲ್ಲ. ಈ ಹಣವನ್ನು ದುರ್ಬಳಕೆಯಾಗಿರುತ್ತದೆ. ಇದು ಕೂಡ ಸಮಗ್ರವಾಗಿ ತನಿಖೆ ನಡೆಸಬೇಕು. ಹೀಗೆ ಅನೇಕ ಕಡುಬಡ ಜನರಿಗೆ ಯಾವುದೇ ಸರ್ಕಾರದ ಯೋಜನೆ ಅಡಿಯಲ್ಲಿ ಬರುವ ಸೌಲಭ್ಯವನ್ನು ಸರಿಯಾಗಿ ಮಾಹಿತಿ ನೀಡುತ್ತಿಲ್ಲ. ಹಾಗೂ ಸರ್ಕಾರದ ಸೌಲಭ್ಯವನ್ನು ನೀಡುವಲ್ಲಿ ವಿಫಲವಾಗಿರುತ್ತಾರೆ. ಅದೇ ರೀತಿಯಾಗಿ SCP TSP ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಬಂದಂತಹ ಅನುದಾನ ಪಟ್ಟಣ ಪಂಚಾಯಿತಿಗಳಿಗೆ ಕಾಮಗಾರಿ ಮಾಡಬೇಕೆಂದು ಸರ್ಕಾರದಿಂದ ನಿಯಮವಾಗಿರುತ್ತದೆ. ಆದರೂ ಕೂಡ ನಗರಸಭೆ ಆಯುಕ್ತರು ಆದ ಸಾಮಾನ್ಯರ ಓಣಿಗಳಲ್ಲಿ ಕಾಮಗಾರಿಗಳನ್ನು ಆದರೂ ಕೂಡ ಕಾಮಗಾರಿ ಪರಿಶೀಲನೆ ಮಾಡದೆ ಹಾಗೂ ಯಾವುದೇ ಕ್ರಮ ಕೈಗೊಳ್ಳದೆ ಈ ಕಾಮಗಾರಿಯಲ್ಲಿ ಇವರು ಕೂಡ ಶಾಮೀಲಾಗಿರುತ್ತಾರೆ. ಇದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಈ ಸಂದರ್ಭದಲ್ಲಿ ವಿಭಾಗೀಯ ಸಂಚಾಲಕರಾದ ಉಮೇಶ್ ಕುಮಾರ್ ಸ್ವಾರಳ್ಳಿಕರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅಶೋಕ್ ಸಂಗಮ್, ಮಹಿಳಾ ಜಿಲ್ಲಾ ಸಂಚಾಲಕರಾದ ಶ್ರೀಮತಿ ಲಕ್ಷ್ಮೀ ದಂಡಿ, ಅಂಬೇಡ್ಕರ್ P ಬೌದ್ಧೆ, ಸಂದೇಶ್ ಬಾವಿಕಟ್ಟೆ, ಗೌತಮ್ ಸೇಂಡೋಳ್, ವಿಜಯ್ ಸಾಮ್ರಾಟ್, ದೇವರಾಜ್ ಡಾಕುಳಗಿ, ವಿಶಾಲ್ ಹೊನ್ನ, ಜೈಭೀಮ್ ಶರ್ಮಾ, ದೀಪಕ್ ದೊಡ್ಡಿ, ಗೌತಮ್ ಪ್ರಸಾದ್, ತುಕಾರಾಮ್ ಭೂರೆ, ಸಂದೀಪ್ ಕಟ್ಟಿಮನಿ, ಗೋವಿಂದ್ ಬಡ್ಗೆ, ಗೌತಮ್ ದೇಶಪಾಂಡೆ, ಪ್ರವೀಣ್ ಮೋಡಾ, ವಿನೋದ್ ಗಿರಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಗೆ ಭ್ರಷ್ಟಾಚಾರಿ ನಗರಸಭಾಧಿಕಾರಿ ಶಿವರಾಜ್ ರಾಠೋಡನಿಗೆ ನಗರಸಭಾಧಿಕಾರಿ ಶಿವರಾಜ್ ರಾಠೋಡನಿಗೆ ನಗರಸಭಾಧಿಕಾರಿ ಶಿವರಾಜ್ ರಾಠೋಡನಿಗೆ ನಗರಸಭಾಧಿಕಾರಿ ಶಿವರಾಜ್ ರಾಠೋಡನಿಗೆ ಬೇಕೇ ಬೇಕು ಭ್ರಷ್ಟಾಚಾರಿ ಶಿವರಾಜ್ ರಾಠೋಡನಿಗೆ ಭ್ರಷ್ಟಾಚಾರಿ ಶಿವರಾಜ್ ರಾಠೋಡನಿಗೆ ಮಾಡಲೇಬೇಕು ಮಾಡಲೇಬೇಕು ಮನವಿ ಹೋದ್ರಿ ಸರ್ ನೋಡಿ ಸರ್ ಈ ಪೌರಾಯುಕ್ತರಾದಂಥ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸಬೇಕು ಅಂತ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಭಾಳ ತೀವ್ರವಾಗಿ ಒಂದು ಪ್ರತಿಭಟನೆ ಮೂಲಕ ಒಂದು ಮಂತ್ರಿಯವರಿಗೆ, ಪೌರಾಡಳಿತ ಮಂತ್ರಿಗೆ ಮನವಿ ಮಾಡಿದ್ದೇವೆ. ಯಾಕಂದರೆ ಇವರು ಒಂದು ಭ್ರಷ್ಟದ ಅಧಿಕಾರಿ, ಒಂದು ಭ್ರಷ್ಟತೆಯಲ್ಲಿ ತುಳುಕಿ ತೇಲಾಡ್ತಾ ಇರೋಂಥ ನಾಲಾಯಕ ಅಧಿಕಾರಿಯನ್ನು ಕೂಡಲೇ ಅಮಾನತಾಗಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ನಾವು ನೋಡ್ತಾ ಬರ್ತಾ ಇದ್ದೀವಿ, ಸುಮಾರು ಇವರು ಬಂದಾಗಿನಿಂದ ಯಾವುದೇ ಒಂದು
ಒಂದು ಕ್ಷೇಮಾಭಿವೃದ್ಧಿಯಲ್ಲಿ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರಿ ಮಾಡ್ತಕ್ಕಂಥ ಒಂದು ಲೇಬರ್ಸ್ಗಳ ಒಂದು ಸ್ಯಾಲ್ರಿ ಕೂಡ 6-8 ತಿಂಗಳು ಕಾಯಬೇಕಂತ ಪರಿಸ್ಥಿತಿ ಬಂದಿದೆ. ಅದ್ರ ಜೊತೆಗೆ ಒಂದು ಟೆಂಡರ್ ವಿಷಯ ಅಂತ ಬಂದಾಗ ಸುಮಾರು ವರ್ಷದಿಂದ 6-7 ವರ್ಷದಿಂದ ಯಾವುದೇ ಮಳಿಗೆಗಳ ಟೆಂಡರ್ ಆಗಿಲ್ಲ. ಕೇಳಕ್ಕೆ ಹೋದಾಗ ಹಾರಿಕೆವಾದಂಥ ಉತ್ತರ ಕೊಡ್ತಾರೆ. ಇಂಥ ನಾಲ್ಕು ಅಧಿಕಾರಿಗಳ ಯಾರ ಜವಾಬ್ದಾರಿ ಇದೆ? ಜನರ ಸಮಸ್ಯೆ, ಜನರ ಭಾವನೆ ಜೊತೆ ಇವರೇನು ಚೆಲ್ಲಾಟ ಆಡ್ತಾ ಇದ್ದಾರಲ್ಲ, ಇಂಥ ಅಧಿಕಾರಿಗಳಿಗೆ ಜನ ಪಾಠ ಕಲಿಸಬೇಕಾಗ್ತದೆ. ಅದ್ರ ಕಡೆಯಿಂದ ಇವತ್ತು ಅವರಿಗೆ ಅಮಾನತು ಮಾಡದೇ ಇದ್ದ ಪಕ್ಷದಲ್ಲಿ ನಾವುಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತು STP ISB ಯೋಜನೆಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಂದರೂ ಒಂದೇ ಫಲಾನುಭವಿ ಕರೆಕ್ಟಾಗಿ ಬಳಕೆ ಆಗಲ್ಲ. ಇವೆಲ್ಲ ಯಾರು ಹೊಣೆಯರು? ಇವನು ಅಧಿಕಾರಿ ಹೊಣೆ ಆಗಿರ್ತಾನೆ. ಇವನಿಗೆ ಕೇಳಕ್ಕೆ ಹೋದಾಗ ನನ್ನ ಹಿಂದೆ ಇನ್ಫ್ಲುಯೆನ್ಸ್ ಇದೆ ಅಂತಕ್ಕಂಥದ್ದು ಒಂದು ಮಾತಾಡ್ತಾನೆ. ಇದು ತಪ್ಪಾಗಿರ್ತದೆ. ಜನಸಾಮಾನ್ಯರ ಒಂದು ನೋವನ್ನು, ಜನಸಾಮಾನ್ಯರ ಕೂಗನ್ನು ಇವನು ಕೇಳಬೇಕು. ಕೇಳಿದಾಗ ಮಾತ್ರ ಅಧಿಕಾರಿ ಅಂತ ನಾವು ಸ್ಪಂದಿಸಬೇಕಾಗ್ತದೆ. ಎರಡನೇದು, ನಾವು ಸುಮಾರು ಸಲ ಹೇಳ್ಕೊತಾ ಬರ್ತಾ ಇದ್ದಿದ್ದೆವು. ಏನಪ್ಪ ಅಂದರೆ ಇವತ್ತು SCP TSP ಏನು ಕಾಮಗಾರಿ ಇದ್ದಾವೆ, ಅವು ಅಭಿವೃದ್ಧಿ ಕಾಮಗಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಣಿಯಲ್ಲಾಗಬೇಕು ಅಂತ ಇರ್ತದೆ ಸರ್ಕಾರದ ನಿಯಮ. ಆದರೆ ಇವರು ಯಾರು ಸರ್ಕಾರದೋ ಜಿಲ್ಲಾಡಳಿತದೋ ಮಂತ್ರಿಗಳ ಕೈಗೊಂಬೆಯಾಗಿ ಇವರು ಯಾವ ರೀತಿ ಮಾಡ್ತಿದ್ರೆ, ಜನಸಾಮಾನ್ಯರ ದುಡ್ಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓಣಿ ಬಿಟ್ಟು ಸಾಮಾನ್ಯ ಓಣಿಗಳಲ್ಲಿ ಮಾಡಿದ ಉದಾಹರಣೆ ಡಾಕ್ಯುಮೆಂಟ್ಸ್ ನಂಬಲಿದ್ದಾವೆ. ಸೊ ಇವೆಲ್ಲ ಪರಿಗಣಿಸಿ ಇವು ಮುಂದೆ ಬರೋ ದಿನದಲ್ಲಿ ಎಲ್ಲ ಸರಿಪಡಿಸ್ಕೊಂಡು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಅಮಾನತು ಆದೇಶವನ್ನು ಹೊರಡಿಸಿ ನಮ್ಮ ಹೋರಾಟಗಾರರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಇವತ್ತು ಈ ಮನವಿ ಮುಖಾಂತರ, ಮೀಡಿಯಾ ಮುಖಾಂತರ ನಾನು ಒತ್ತಾಯಿಸ್ತೇನೆ. ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನ ಸಂಬಂಧಿತ ವಿದ್ಯಾಭಾರತಿ ಕರ್ನಾಟಕ ಪ್ರಾಂತೀಯ ಅಥ್ಲೆಟಿಕ್ಸ್ ಕ್ರೀಡಾಕೂಟ 2024 ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಇಂದು ಉದ್ಘಾಟನೆಗೊಂಡಿದ್ದು, ಬೀದರ್ನ ದಕ್ಷಿಣ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಉದ್ಘಾಟಕರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕ್ರೀಡಾಪಟುಗಳಿಗೆ ಶುಭ ಕೋರಿದ ಅವರು, ಕ್ರೀಡೆ ಸಮಾನತೆಯನ್ನು ಕಲ್ಪಿಸುತ್ತದೆ. ಕ್ರೀಡೆಯನ್ನು ಕ್ರೀಡಾ ಮನೋಭಾವನೆಯಿಂದ ಆಡಬೇಕೇ ಹೊರತು ದ್ವೇಷದಿಂದ ಅಲ್ಲ ಎಂದು ಅವರು ಇಂದಿನ ಯುವಕರು ಭಾವಿ ಭಾರತದ ಸತ್ಪ್ರಜೆಗಳಾಗಿ ಹೊರಹೊಮ್ಮಬೇಕೆಂದು ಶುಭ ಕೋರುವುದರ ಮೂಲಕ ಉದ್ಘಾಟನೆ ಘೋಷಣೆಯನ್ನು ಮಾಡಿದ್ದರು. ಕಾರ್ಯಕ್ರಮದ ಮೊದಲಿಗೆ ವಿದ್ಯಾಭಾರತಿ ಕರ್ನಾಟಕದ ಪ್ರಾಂತೀಯ ಸಂಘಟನಾ ಕಾರ್ಯದರ್ಶಿಗಳಾದ ಉಮೇಶ್ ಕುಮಾರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡುತ್ತಾ, ವಿದ್ಯಾಭಾರತಿ ನಡೆದು ಬಂದ ದಾರಿ ಹಾಗೂ ವಿದ್ಯಾಭಾರತಿಯಲ್ಲಿ ಕ್ರೀಡೆಗೆ ವಿಶೇಷ ಒತ್ತು ನೀಡಲಾಗುವುದು. ಹಾಗಾಗಿ ವಿದ್ಯಾಭಾರತಿಯಲ್ಲಿ ಅನೇಕ ಕ್ರೀಡಾಪಟುಗಳು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವುದು ಸಂತಸ ಸಂಗತಿಯಾಗಿದೆ ಎಂದು ಹೇಳಿದ್ದರು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ವಿದ್ಯಾಭಾರತಿ ಬೀದರ್ ಜಿಲ್ಲೆಯ ಅಧ್ಯಕ್ಷರಾದ ಪ್ರೊಫೆಸರ್ SP ಸಜ್ಜನ್ ಶೆಟ್ಟಿ ಅವರು ತಮ್ಮ ಅಧ್ಯಕ್ಷೀಯ ನುಡಿಯಲ್ಲಿ ಕ್ರೀಡಾಪಟುಗಳಿಗೆ ಹಾರೈಸುತ್ತಾ ವಿದ್ಯಾಭಾರತಿಯ ಪ್ರಾಂತೀಯ ಕ್ರೀಡಾಕೂಟ ಬೀದರ್ನಲ್ಲಿ ನಡೆಸಲು ಅನುವು ಮಾಡಿಕೊಟ್ಟ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದರು. ವಿದ್ಯಾಭಾರತಿ ಬೀದರ್ ಜಿಲ್ಲೆಯ ಕಾರ್ಯದರ್ಶಿಗಳಾದ ಭಗು ಸಿಂಗ್ ಜಾಧವ್ ಅವರು ಸ್ವಾಗತವನ್ನು ಕೋರಿದ್ದರೆ, ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪ ಔರಾದೆ ಅವರು ವಂದನೆಗಳನ್ನು ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕ್ರೀಡಾಪಟುಗಳಾದ ರಾಹುಲ್ ಹಾಗೂ ಕೇದಾರ್ ಅವರಿಂದ ಕ್ರೀಡಾ ಜ್ಯೋತಿಯನ್ನು ಸ್ಥಾಪಿಸಲಾಯಿತು. ಈ ಪ್ರಾಂತೀಯ ಕ್ರೀಡಾಕೂಟಕ್ಕೆ ಮೈಸೂರು, ಬೆಂಗಳೂರು, ಮಂಗಳೂರು, ಶಿವಮೊಗ್ಗ, ಉಡುಪಿ, ಧಾರವಾಡ, ಬೆಳಗಾವಿ, ಕಲಬುರಗಿ ಮತ್ತು ಬೀದರ್ 9 ಜಿಲ್ಲೆಗಳಿಂದ ಒಟ್ಟು 402 ಕ್ರೀಡಾಪಟುಗಳು ಈ ಕ್ರೀಡೋತ್ಸವಕ್ಕೆ ಸ್ಪರ್ಧಾಳುಗಳಾಗಿ ಆಗಮಿಸಿರುತ್ತಾರೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ವಿದ್ಯಾಭಾರತಿ ಕರ್ನಾಟಕದ ಪ್ರಾಂತ್ಯ ಕಾರ್ಯದರ್ಶಿಗಳಾದ ವಸಂತ್ ಮಾಧವ್, ದಕ್ಷಿಣ ಮಧ್ಯ ಕ್ಷೇತ್ರ ಸಹ ಪ್ರಮುಖರಾದ ದೇವೇಂದ್ರನ್ ಜಿ ಹಾಗೂ ಸಂಘದ ಕಲಬುರಗಿ ವಿಭಾಗ ಸಂಚಾಲಕರಾದ ಹನುಮಂತರಾವ್ ಪಾಟೀಲರು ಹಾಗೂ ವಿದ್ಯಾಭಾರತಿ ಬೀದರ್ ಜಿಲ್ಲೆಯ ಕೋಶಾಧ್ಯಕ್ಷರಾದ ಮುರುಳಾರಾಧ್ಯ ಸ್ವಾಮಿ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಹಾಗೂ ಈ ಸಂದರ್ಭದಲ್ಲಿ ಸರಸ್ವತಿ ಶಾಲೆಯ ಅನೇಕ ಹಿರಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಉದ್ಘಾಟನಾ ಕಾರ್ಯಕ್ರಮದ ನಂತರ ವಿಧಿಯುಕ್ತವಾಗಿ ಕ್ರೀಡಾಕೂಟವನ್ನು ಪ್ರಾರಂಭಿಸಲಾಯಿತು. ಮೊದಲಿಗೆ ರವೀಂದ್ರ ಶಾಲೆಯ ವಿದ್ಯಾರ್ಥಿಗಳು ಸರಸ್ವತಿ ವಂದನೆಯನ್ನ ಹಾಡಿದರೆ, ಬಾಲಾಜಿ ರಾಥೋಡ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ದರು. ಘೋಷಿಸುತ್ತೇನೆ. ಧನ್ಯವಾದಗಳು. बोलो भारत माता की ಜೈ. ಎಲ್ಲರಿಗೆ ಶುಭವಾಗಲಿ, ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಆದರಣೀಯ
ಬಲೂನ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟೋಣ ನಾವೆಲ್ಲರೂ. ಭಾರತ್ ಮಾತಾ ಕೀ ಘೋಷವಾದನೆ ಆಗ್ಲಿ. ಈಗ ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿಯನ್ನು ಸ್ಥಾಪನೆ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಕ್ರೀಡಾ ಜ್ಯೋತಿಯ ಮತ್ತು ಪೂರ್ವಜರನ್ನು ಸ್ಮರಿಸಿ ನಾವು ವಿದ್ಯಾಭಾರತಿ ಅಖಿಲ ಭಾರತೀಯ ವಿದ್ಯಾಭಾರತಿ ಕರ್ನಾಟಕದ ಎಲ್ಲ ಕ್ರೀಡಾಪಟುಗಳು ಶಪಥ ತೆಗೆದುಕೊಳ್ಳುವುದೇನೆಂದರೆ ಈ ಪ್ರಾಂತೀಯ ಕ್ರೀಡಾಕೂಟದಲ್ಲಿ ಒಬ್ಬ ಉತ್ತಮ ಕ್ರೀಡಾಪಟುವಿನ ಭಾವನೆಯಿಂದ ಕ್ರೀಡೆಗಳ ಗೌರವ ಹಾಗೂ ದೇಶದ ಕೀರ್ತಿಯನ್ನು ಹೆಚ್ಚಿಸುತ್ತಾ ಸಹಭಾಗಿಗಳಾಗುತ್ತೇವೆ. ಭಾರತ್ ಮಾತಾ ಕಿ ಜೈ. ನಮ್ಮ ದೇಶದ ಗಡಿಯಲ್ಲಿ ತಾವು ನೋಡ್ತೀರಿ, ಎಂಥ ಮಳೆ ಬರಲಿ ಚಳಿ ಬರಲಿ ಎಷ್ಟೇ -ಡಿಗ್ರಿ ಇರಲಿ, ದೇಶದ ಏಕತೆಗಾಗಿ ಹೋರಾಡಿ ನಮ್ಮ 140 ಕೋಟಿ ಜನರು ಕಾಪಾಡ್ತಾರೆ. ಅಲ್ಲಷ್ಟು ಕಾಪಾಡ್ತಾರೆ, ಅಲ್ಲಿ ಇರ್ತಾರೆ ಅಂದರೆ ನಾವು ಸಣ್ಣ ಮಳೆಗೆ ನೀವೆಲ್ಲ ಇನ್ನೊಂದು 5-10 ನಿಮಿಷ ನಿಂದರೂ ತಪ್ಪಾಗಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯರು ಹೇಳ್ತಾರೆ, ಅವರ್ ಇಂಡಿಯಾ ವಿಲ್ ಬಿಕಮ್ ಸೂಪರ್ ಪವರ್ ಇನ್ ದ ಇಯರ್ ಆಫ್ 2047. 2047 ತನಕ ನಾವಿರಲ್ಲ, ನೀವೇ 2047 ವಿಶ್ವಗುರು ಆಗ್ಲಿಕ್ಕೆ ನೋಡ್ಲಿಕ್ಕೆ ನೀವೆಲ್ಲರೂ ಇರ್ತೀರಿ ಅಂತ ನನ್ನ ಅಂತರಾಳದ ಭಾವನೆ ಹೇಳ್ತಾ ಇದೆ. ನೀವೆಲ್ಲ ಸೂಪರ್ ಪವರ್ ಆಗ್ತೀರಿ, ನೀವೇ ಇದರಲ್ಲಿ ಒಬ್ಬ ದೊಡ್ಡ MLA MP ಮಿನಿಸ್ಟರ್ ಮುಖ್ಯಮಂತ್ರಿ ಆಗ್ಬೋದು. ಯಾವಾಗ 2047 ನಮ್ಮ ದೇಶ ಯಾವಾಗ ಸೂಪರ್ ಪವರ್ ಆಗ್ತದೆ ಎಲ್ಲ ದೃಷ್ಟಿಕೋನದಿಂದ, ವಿಶ್ವಗುರು ಆಗ್ತದೆ ಎಲ್ಲ ದೇಶದಲ್ಲಿ. ಈ ಒಂದು ಕ್ರೀಡಾಕೂಟಕ್ಕೆ 35 ಜಿಲ್ಲೆಯಿಂದ ತಾವೆಲ್ಲ ಬಂದಿದ್ರಿ. ಅಷ್ಟು ದೂರದಿಂದ ಬಂದು ಮಂಗಳೂರು ಹಿಡ್ಕೊಂಡು ಚಾಮರಾಜನಗರ ಬೆಂಗಳೂರು ಹಿಡ್ಕೊಂಡು ಸುಮಾರು ಬೆಳಗಾವಿಯಿಂದ ಇಲ್ಲಿವರೆಗೆ ಬಂದಿದ್ರಿ. ನಾನು ವಿದ್ಯಾಭಾರತಿ ಸಂಸ್ಥೆಯ ಎಲ್ಲ ರಾಜ್ಯದ ರಾಷ್ಟ್ರೀಯ ಪದಾಧಿಕಾರಿಗಳು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಜಿಲ್ಲೆಗೆ ಈ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಪುಣ್ಯವಂತರಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ವಿದ್ಯಾಭಾರತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ರೀತಿ ಪ್ರಾಂತದ ಕ್ರೀಡಾಕೂಟ ನಡೆಸ್ತಾ ಬಂದಿದೆ. ಇದು ಬೀದರ್ನಲ್ಲಿ 2ನೇ ಸಲ ನಡೀತದೆ. 2009ರಲ್ಲಿ ಪ್ರಾಂತ ಕ್ರೀಡಾಕೂಟ ಆಗಿತ್ತು, ಇದು 2ನೇ ಪ್ರಾಂತ ಕ್ರೀಡಾಕೂಟ. ಈ ಕ್ರೀಡಾಕೂಟ ನಡೆಸಲಿಕ್ಕೆ ನಮಗೆ ಆಸ್ಪದ ಮಾಡಿಕೊಟ್ಟಿದ್ದಂತಹ ಪ್ರಾಂತದ ಎಲ್ಲ ಪದಾಧಿಕಾರಿಗಳಿಗೆ ಬೀದರ್ ಜಿಲ್ಲೆಯ ವಿದ್ಯಾಭಾರತಿ ಘಟಕ ವತಿಯಿಂದ ಧನ್ಯವಾದ ಹೇಳಿಸ್ತೀನಿ. ಇದರ ಜೊತೆಯಲ್ಲಿ ಎಲ್ಲ ಕ್ರೀಡಾಪಟುಗಳು ತಮ್ಮ ಸಾಮರ್ಥ್ಯ ತಕ್ಕಂತೆ ಈ ಕ್ರೀಡೆಯಲ್ಲಿ ಭಾಗವಹಿಸಿ ನ್ಯಾಯಯುತವಾಗಿ ಇದನ್ನು ಆಟವಾಗೇ ಸ್ವೀಕರಿಸಿ ನೀವು ಯಾವುದೇ ಗೊಂದಲಗೆ ಬಲಿಯಾಗಲಾರ್ದೇ ಒಂದು ಶಿಸ್ತಿನ ಸಂಘಟನೆಯ ವಿದ್ಯಾರ್ಥಿಗಳಾಗಿ ಈ ಕ್ರೀಡಾಕೂಟ ನಡೆಸಲಿಕ್ಕೆ ಆಸ್ಪದ ಮಾಡಿಕೊಟ್ಟು ಯಶಸ್ವಿ ಆಗ್ತೀರಿ. ಇನ್ನು ಮುಂದಿನ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಕ್ಷೇತ್ರ ಮಟ್ಟ, ಪ್ರಾಂತ, ರಾಷ್ಟ್ರೀಯ ಮಟ್ಟ ಮತ್ತು HGFI ನೀವೆಲ್ಲ ಹೋಗಿ ವಿದ್ಯಾಭಾರತಿಯ ಕೀರ್ತಿಯನ್ನು ಹೆಚ್ಚು ಮಾಡಿ ಅನ್ನಂಥ ಸಂದೇಶನ ಹೇಳ್ತಾ ತಮಗೆಲ್ಲರಿಗೆ ಶುಭ ಕೋರುತ್ತಾ ಬಾಲಕಿಯರ ಓಟ ಪ್ರಾರಂಭವಾಗಿದೆ. ಬಾಲಕಿಯರು ಬಹಳ ಅತ್ಯುತ್ತಮ ಅಭಿಮಾನದಿಂದ ಹೊರಟಿದ್ದಾರೆ.
ನಾಟಕ, ನೃತ್ಯ ಮತ್ತು ಇತರೆ ಜನಪದ ಕಲೆಗಳು ಸಮಾಜಕ್ಕೆ ಸಕಾರಾತ್ಮಕ ಸಂದೇಶ ನೀಡುತ್ತವೆ. ಇದರಿಂದ ಆರೋಗ್ಯಕರ ದೇಹ ಮತ್ತು ಮನಸ್ಸು ನಿರ್ಮಾಣವಾಗಲು ಸಾಧ್ಯವಾಗುತ್ತದೆ ಎಂದು ಬೀದರ್ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ BS ಬಿರಾದರ್ ತಿಳಿಸಿದ್ದರು. ಸಂಗೀತ ನಾಟಕ ಅಕಾಡೆಮಿ ನವದೆಹಲಿ, ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ ಬೀದರ್ ಇವರ ಸಹಯೋಗದಲ್ಲಿ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಜರುಗಿದ ಸಂಗೀತ ನೃತ್ಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಕಲಾವಿದರಿಗೆ ಪ್ರಶಸ್ತಿ ಪುರಸ್ಕಾರ ನೀಡುವುದರಿಂದ ಅವರನ್ನು ಪ್ರೋತ್ಸಾಹಿಸಿದಂತಾಗುತ್ತದೆ ಎಂದು ಮಾತನಾಡುತ್ತಾ ಹೇಳಿದರು. ಕಲಾವಿದರಿಗೆ ಪ್ರಶಸ್ತಿ ಪುರಸ್ಕಾರ ನೀಡುವುದರಿಂದ ಅವರನ್ನು ಪ್ರೋತ್ಸಾಹಿಸಿದಂತಾಗುತ್ತದೆ. ಈ ನಿಟ್ಟಿನಲ್ಲಿ ಹೆಬ್ಬಾಳೆ ಅವರ ಕ್ರಮದಿಂದ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಎನಿಸಿಕೊಂಡಿದೆ ಎಂದರು. ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಮಾತನಾಡಿ, ಜಾಗತೀಕರಣದಿಂದ ಇಂದಿನ ಸಂದರ್ಭದಲ್ಲಿ ಜನಪದ ಕಲೆಗಳು ಗೌಣ್ಯವಾಗುತ್ತಿದೆ. ಮೊಬೈಲ್ಗಳೇ ಸರ್ವಶ್ರೇಷ್ಠ ಎಂಬ ಭಾವ ಜನರನ್ನ ಕಲೆಗಳನ್ನು ಮರೆಸುವತ್ತ ಕೊಂಡೊಯ್ಯುತ್ತಿದೆ. ಆದ್ದರಿಂದ ಯುವಕ ಯುವತಿಯರು ಜನಪದ ಕಲೆಗಳನ್ನು ಅಳವಡಿಸಿಕೊಂಡು ಆಚರಿಸಬೇಕೆಂದರು. ನವದೆಹಲಿಯ ವೆಂಕಟೇಶ್ವರ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ UC ಪಾಟೀಲ್ ಹಾಗೂ ವಾರ್ತಾ ನಿರೂಪಕಿ ಪ್ರಿಯಾಂಕಾ ಶ್ರೀಗುರು ಮಾತನಾಡಿದ್ದರು. ವೇದಿಕೆ ಮೇಲೆ ಕರ್ನಾಟಕ ಸಾಹಿತ್ಯ ಸಂಘದ ಉಪಾಧ್ಯಕ್ಷ ಪ್ರೊಫೆಸರ್ SB ಬಿರಾದರ್, ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ರಾಜೇಂದ್ರ ಬಿರಾದರ್, ಯುವ ಉದ್ಯಮಿ ಅಶೋಕ್ ಹೆಬ್ಬಾಳೆ, ಪ್ರಕಾಶ್ ಕನ್ನಾಳೆ, ಶಿವಶರಣಪ್ಪ ಗಣೇಶ್ಪುರ್ ಉಪಸ್ಥಿತರಿದ್ದರು. ಪುಟ್ಟರಾಜ್ ಕವಿಗವಾಯಿ, ರಾಷ್ಟ್ರೀಯ ಪ್ರಶಸ್ತಿ ಕಲಾವಿದರಾದ ರಾಜೇಂದ್ರ ಸಿಂಗ್ ಪವಾರ್, ಕಲ್ಯಾಣರಾವ್ ಪಾಟೀಲ್, ರಾಣಿ ಸತ್ಯಮೂರ್ತಿ, ಉಷಾ ಪ್ರಭಾಕರ್, ಅಶ್ವಿನಿ ಬಂಪಳ್ಳಿ, ಸುಭಾಷ್ ಮಂಠಾಳೆ, ಶಿವಾಜಿ ಸಾಗರ್, ಸಂಜೀವ್ ಕುಮಾರ್ ಸ್ವಾಮಿ ಉಜ್ಜನಿ, ರಾಜಪ್ಪ ಹಲಿಂಗೆ, ಶಿವಕುಮಾರ್ ಪಾಂಚಾಳ್, ಮಲ್ಲಿಕಾರ್ಜುನ್ ನಾಗಮಾರ್ಪಳ್ಳಿ, ಶಿವಾನಿ ಸ್ವಾಮಿ, ಗುಂಡಪ್ಪ H, ಜಗದೇವಿ ಮೊರಾಡೆ, ಮಹೇಶ್ ಕುಂಬಾರ್, ಶಿವಕುಮಾರ್ ಅಣದೂರ್, ರೋಷನ್ ಕೊಳಾರ್ ಅವರನ್ನು ಪುಟ್ಟರಾಜ್ ಕವಿಗವಾಯಿ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ರಾಜೇಂದ್ರ ಬಿರಾದರ್ ಹಾಗೂ ಸಂಶೋಧನೆ ಮೂಲಕ ಡಾಕ್ಟರೇಟ್ ಪದವಿ ಪಡೆದುಕೊಂಡ ಡಾಕ್ಟರ್ ಗೀತಾ ಪೋಸ್ತೆ, ಡಾಕ್ಟರ್ ಪದ್ಮಿನಿ ಕಾಜಿ, ಡಾಕ್ಟರ್ ವಿನೋದ್ ಕುಮಾರ್ ಕಾಳೇಕರ್, ಡಾಕ್ಟರ್ ರಾಣಿಬಾಯಿ ಪಾಟೀಲ್, ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸ್ವಾಗತಿಸಿದ್ದರು. SP ಕುಚ್ಬಾಳ್ ನಿರೂಪಿಸಿದ್ದರು. ಅಶ್ವಿನಿ ಸ್ವಾಮಿ ಬಂಪಳ್ಳಿ ವಚನ ಗಾಯನ ನಡೆಸಿಕೊಟ್ಟರು. ಸಂಘದ ಪ್ರಧಾನ ಕಾರ್ಯದರ್ಶಿ ನಿಜಲಿಂಗಪ್ಪ ತಗಾರೆ ವಂದಿಸಿದ್ದರು. ಜನಮನ್ನ ಸುರಗೊಂಡೆ ಜನಪದ ಕಲಾ ಪ್ರದರ್ಶನ, ರಾಜೇಂದ್ರ ಸಿಂಗ್ ಪವಾರ್ ಹಾರ್ಮೋನಿಯಂ ಸೆಲೋ, ರೋಷನ್ ಕೊಳಾರ್ ತಬಲಾ ಸೆಲೋ, ನೂಪುರ ನೃತ್ಯ ಅಕಾಡೆಮಿ ಹಾಗೂ ನಟ್ಟೆಷ್ಟಿ ನೃತ್ಯಾಲಯದ ಮಕ್ಕಳ ನೃತ್ಯ, ಶಿವಾನಿ ಸ್ವಾಮಿ ಗಾಯನ, ಶಿವಕುಮಾರ್ ಅಣದೂರ್ ಕಲಾ ತಂಡದ ಆಕರ್ಷಕ ನೃತ್ಯ ಸಭಿಕರ ಗಮನ ಸೆಳೆಯಿತು. ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಜರುಗಿದ ಸಂಗೀತ ನೃತ್ಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಭಾರತದಲ್ಲಿ ಅದು ಸಂಗೀತ ಆಗಿರಬಹುದು, ನಾಟ್ಯ ಆಗಿರಬಹುದು, ಅಥವಾ ಇನ್ಯಾವುದೋ ಒಂದು ಕ್ಷೇತ್ರ ಆಗಿರಬಹುದು. ಸಂಗೀತ ಮತ್ತು ನಾಟ್ಯ ಭಾರತದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ನಡೀತಕ್ಕಂಥ ಪ್ರತಿಯೊಂದು ಸಮಾರಂಭಗಳಲ್ಲಿ ನಾವು ಸಂಗೀತ ಮತ್ತು ನೃತ್ಯವನ್ನು ವೀಕ್ಷಿಸ್ತೇವೆ. ಹೌದು, ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಆ ಕಾರ್ಯಕ್ರಮದಲ್ಲಿ
ಸಹಜವಾಗಿ ಅದು ಸಂಗೀತ ಆಗಿರ್ತದೆ, ಇಲ್ಲ ನಾಟ್ಯ ಆಗಿರುತ್ತೆ. ಆ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ. ಇದು ಒಂದು. ಇನ್ನು ಎರಡನೇದಾಗಿ, ಇದರಿಂದ ಸಮಾಜಕ್ಕೆ ಏನು ಲಾಭ ಮತ್ತು ಈ ಸಂಗೀತ ಮತ್ತು ನಾಟ್ಯದಲ್ಲಿ ಏನು ನಾಟ್ಯವನ್ನು ಮಾಡ್ತಾ ಇರ್ತಾರೆ ಅವರಿಗೆ ಏನು ಲಾಭ ಅನ್ನೋದನ್ನು ನಾವು ನೋಡಿದರೆ, ಬೇರೆ ಒಂದು ಕಾರ್ಯಕ್ರಮಗಳಿಗಿಂತ ಈ ಸಂಗೀತ ಆಗಿರ್ಬೋದು, ನಾಟ್ಯ ಆಗಿರ್ಬೋದು, ಇದರ ಸಮಾಜಕ್ಕೆ ಒಂದು ಕೊಡುಗೆ ಬಹಳ ಮಹತ್ತರವಾಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ. ಈಗೇನಿದೆ ಗ್ಲೋಬಲೈಸೇಷನ್, ಈ ಜಾಗತೀಕರಣದ ಸಂದರ್ಭ ಏನಿದೆಯಲ್ಲ, ಈ ಸಂದರ್ಭದಲ್ಲಿ ಸಾಹಿತ್ಯ, ಸಂಗೀತ, ಕಲೆಗಳು ಅಂತಂದ್ರೆ ನಮಗೊಂಥರ ಅವು ಹೆಡೆ ಆಗ್ತಾರೆ, ತಲೆ ಬಿಸಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಇವತ್ತು ಮೊಬೈಲ್ ಮತ್ತು ಟಿವಿ ಹಾವಳಿ ಹೆಚ್ಚಿನ ಪ್ರಮಾಣದೊಳಗೆ ನಮ್ಮ ಮನೆಯೊಳಗೆ ನುಗ್ಗಿರುವುದರಿಂದ ಅವೆಲ್ಲವೂ ಕೂಡ ಸರ್ವಸ್ವ ಅಂತ ನಾವು ಭಾವಿಸಿದ್ದೇವೆ. ಆದರೆ ಅದರ ಆಚೆ ಪ್ರಾಚೀನ ಕಾಲದಿಂದ ಬಂದಂತಹ ಜಾನಪದ ಸಂಗೀತ ಆಗಿರ್ಬೋದು, ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು, ನೃತ್ಯ ರೂಪಗಳು, ವಿವಿಧ ನೃತ್ಯ ರೂಪಗಳಾಗಿರ್ಬೋದು, ಅವುಗಳನ್ನ ನಾವು ನೋಡುವುದ್ರ ಮೂಲಕ, ಕಣ್ಣಾರೆ ಕಂಡು ಸಂತೋಷ ಪಡುವುದ್ರ ಮೂಲಕ, ಅದರಲ್ಲಿ ಇರ್ತಕ್ಕಂಥ ಮೆಸೇಜ್ ಏನಿದೆಯಲ್ಲ ಅವನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದ್ರ ಮೂಲಕ ಏನು ಅಂತಂದ್ರೆ ನಾವು ಬದುಕನ್ನು ಕಟ್ಟಿಕೊಳ್ಬೇಕಾಗಿದೆ. ನಾವಂತೀವಿ ಏನ್ರಿ ಆ ಕುಣಿತದಿಂದ ಏನ್ ಲಾಭ, ಆಡೋದ್ರಿಂದ ಏನ್ ಲಾಭ, ಕೇಳೋದ್ರಿಂದ ಏನ್ ಲಾಭ, ಕರ್ನಾಟಕ ಸಾಹಿತ್ಯ ಸಂಘಕ್ಕೆ ಹೋಗೋದ್ರಿಂದ ಏನ್ ಲಾಭ. ಈಗ ಲಾಭ ಲಾಭ ಲಾಭದ ಪ್ರಶ್ನೆ ಅಂತ ನಾವು ಪ್ರಶ್ನೆಯನ್ನು ಮಾಡಿಕೊಂಡಾಗ ಇಂಥ ಕಲೆಗಳೆಲ್ಲವೂ ಕೂಡ ಮಣ್ಪಾಲ ಆಗ್ತವೆ, ನಶಿಸಿ ಹೋಗ್ತವೆ, ಕಣ್ಮರೆ ಆಗ್ತವೆ. ಇವು ಯಾಕಂದ್ರೆ ಒಂದೊಂದು ಡಾನ್ಸ್ ನಲ್ಲಿಯೂ ಕೂಡ ಒಂದು ಮೆಸೇಜ್ ಇರ್ತದೆ. ಜಾನಪದ ಕಲೆ ಮತ್ತು ಎಲ್ಲಾ ಕಲಾವಿದರು ಗ್ರಾಮೀಣ ಭಾರತದ ತಾಯಿ ಬೇರುಗಳಿದ್ದಂತೆ. ಯಾಕಂದ್ರೆ ಜನಜೀವನ ಮತ್ತು ಉನ್ನತವಾದಂತಹ ಒಂದು ಸಾಂಸ್ಕೃತಿಕ ಪರಂಪರೆಗಳನ್ನು ಬಿಂಬಿಸುವ ಜನಪದ ಕಲೆಗಳು ಗ್ರಾಮೀಣ ಭಾರತದ ಜೀವಳವಾಗಿವೆ. ಅಂತಹ ಒಂದು ಜನಪದ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಮಹಾನ್ ವ್ಯಕ್ತಿ ಪಂಡಿತ್ ಪುಟ್ಟರಾಜ ಗವಾಯಿ ಅವರು. ಇವರು ಮಾರ್ಚ್ 3ನೇ ತಾರೀಕು 1914ರಂದು ಹಾವೇರಿ ಜಿಲ್ಲೆಯ ದೇವಗಿರಿ ತಾಲೂಕಿನಲ್ಲಿ ಜನಿಸಿದರು. ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಪ್ರದಾಯದ ಭಾರತೀಯ ಸಂಗೀತಗಾರರಾಗಿದ್ದರು. ಕನ್ನಡ, ಸಂಸ್ಕೃತ ಮತ್ತು ಹಿಂದಿಯಲ್ಲಿ 80ಕ್ಕೂ ಹೆಚ್ಚು ಪುಸ್ತಕಗಳು ಬರೆದಂತ ವಿದ್ವಾಂಸರು ಕೂಡ ಆಗಿದ್ದರು. ಮಾತ್ರವಲ್ಲದೆ ಸಂಗೀತ ಶಿಕ್ಷಕ ಮತ್ತು ಸಮಾಜದ ಒಳ್ಳೆ ಸೇವಕರಾಗಿ ಅವರು ವೀಣೆ, ತಬಲ, ಮೃದಂಗಂ, ಕೀರ್ತನೆ ಮುಂತಾದ ವಾದ್ಯಗಳನ್ನು ನುಡಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದವರು. ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಬೀದರ್ನಗರ ಸಾಯಿ ಕಾಲೋನಿಯಲ್ಲಿರುವ ಬನ್ಸಿರಾವ್ ಸೂರ್ಯನ್ ಅವರ ನಿವಾಸದಲ್ಲಿ ಶ್ರಾವಣ ಮಾಸದ ಕೊನೆ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆ ಅಂಗವಾಗಿ ಪೂಜಾ ಮಂಟಪ ವಿಶೇಷವಾಗಿ ಅಲಂಕಾರ ಮಾಡಿ ವರಮಹಾಲಕ್ಷ್ಮಿಯ ಪೂಜೆ ಶ್ರದ್ಧಾ ಹಾಗೂ ಭಕ್ತಿಯಿಂದ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀಮತಿ ಸವಿತಾಬಾಯಿ ಬನ್ಸಿರಾವ್ ಸೂರ್ಯನ್, ಸುಪ್ರಿಯಾ ವಿಜಯಕುಮಾರ್ ಸೂರ್ಯನ್, ಸಂಗೀತಾಬಾಯಿ, ಸುನಂದ, ಸುರೇಖಾ, ಸುಜಾತ, ಶೀತಲ್, ನಮ್ರತಾ, ಹರ್ಷ, ಆದರ್ಶ್, ಶಿವಂ, ಸಾಗರ್ ಮತ್ತು ವಿವೇಕ್, ಸೌರಭ್ ಸೇರಿದಂತೆ ಸಾಯಿ ಕಾಲೋನಿಯ ಮಹಿಳೆಯರು, ಮಕ್ಕಳು ಇದ್ದರು. वराहरूपं देववरीष्टं वरस्मितवदनं
एकदन्तदर रक्षा कवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಹುಟ್ಟು ಹೋರಾಟಗಾರ ನೇರ ನುಡಿ ನುಡಿದ ಧೀವಂತ ನಾಯಕ ಸಾರಿಗೆ ನೌಕರರ ಕಣ್ಮಣಿ ಕಲ್ಲಪ್ಪ ಮಣ್ಗೆ ಅಧ್ಯಕ್ಷರು ಎಸ್ಟಿಇ ಯೂನಿಯನ್ ಕೆಕೆಆರ್ಟಿಸಿ ಬೀದರ್ ವಿಭಾಗ ಇವರು ವಯೋನಿವೃತ್ತಿ ಸಮಾರಂಭವನ್ನು ಸಾಯಿ ಪುಷ್ಪಾಂಜಲಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅತಿಥಿಗಳೆಲ್ಲರೂ ಹೂಮಾಲೆ ಹಾಕಿ ಶಾಲು ಹೊದಿಸಿ ಪೇಟೆ ಧರಿಸಿ ದಂಪತಿಗಳಿಗೆ ಗೌರವಿಸಿದರು. ಸುಮಾರು 34-35 ವರ್ಷ ಕೆಎಸ್ಆರ್ಟಿಸಿಯಲ್ಲಿ ಸೇವೆ ಸಲ್ಲಿಸಿ ಇಂದು ಸೇವಾ ನಿವೃತ್ತಿ ಹೊಂದಿದ್ದಕ್ಕೆ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದ್ದರು. ಈ ಸಂದರ್ಭದಲ್ಲಿ ಸಿದ್ದು ಯಾಪಲ್ ಪರ್ವಿ, ವಿರೂಪಾಕ್ಷ ಗಾದ್ಗಿ, ಶಿವಶಂಕರ್ ಡೋಕ್ರೆ, ಚಂದ್ರಕಾಂತ್ ಫೂಲೇಕರ್, ಇಂದ್ರಸೇನ್ ಬಿರಾದರ್, ಚಂದ್ರಕಾಂತ್ ನಿಡೋದ, ಮಹದೇವಪ್ಪ ಉಪ್ಪಿನ್, ರಾಮೇಶ್ವರಿ ಮಲ್ಶೆಟ್ಟಿ, ಸುನಿಲ್ ಮನ್ನೂರೆ ಲಾಧಾ, ಶರಣಪ್ಪ ಗಾದ್ಗೆ ಲಾಧಾ, ಸಂಗಮೇಶ್ ರಾಜ್ಬೋಳ್, ಸಂಜುಕುಮಾರ್ ಭಾಲ್ಕೆ, ಜಗನ್ನಾಥ್ ಶಿವಯೋಗಿ ನಿರೂಪಣೆ, ಸೋಮನಾಥ್ ದಾಮ ವಂದನಾರ್ಪಣೆಯನ್ನ ಮಾಡಿದ್ದರು. ಗಣ್ಯರು, ಮುಖಂಡರು, ಬಂಧು ಮಿತ್ರರು ಸೇರಿದಂತೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಸೇರಿದಂತೆ ಇತರರು ಇದ್ದರು. ನಿವೃತ್ತಿ ಜೀವನದ ಒಂದು ಸುಂದರ ಸಮಯದಲ್ಲಿ ಎಲ್ಲ ಕಾರ್ಮಿಕರ ವತಿಯಿಂದ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಭರ್ಜರಿಯಿಂದ ನಡೀತಿದೆ. ಎಲ್ಲ ಕಾರ್ಮಿಕರಿಗೆ ಅವರು ಬೇಕಾದಂಥ ವ್ಯಕ್ತಿಗಳು. ನಮ್ಮ ವಿಭಾಗ ಮಟ್ಟದಲ್ಲಿ ಎಲ್ಲ ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲ ಕಾರ್ಮಿಕರನ್ನು ಒಂದು ಒಕ್ಕಟ್ಟ ಜೀವನದ ತಗೊಂಡು ಹೋಗಿ ನಮ್ಮ ಕೆಎಸ್ಆರ್ಟಿಸಿಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದಂಥ ಕಲ್ಲಪ್ಪ ಮಣ್ಗೆಯವರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇವೆ. ಹಾಸ್ಪಿಟಲ್ ಅಂತ ಆಸ್ ಅ ಗೈನಕಾಲಜಿಸ್ಟ್ ಅಂತ ಇದ್ದೇನೆ ನಾನು. ನಮ್ದು ಸ್ವಂತ ಮಾಮ ಇದ್ದಾರೆ. ಸೊ ಹಾಗಾಗಿ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ರಿಟೈರ್ಮೆಂಟ್ ಫಂಕ್ಷನ್ ನಡೀತಾ ಇದೆ. ಆ್ಯಂಡ್ ತುಂಬ ಎಲ್ಲರಿಗೂ ಖುಷಿ. ಆ್ಯಂಡ್ ನಿಮ್ಮ ನ್ಯೂಸ್ದವರಿಗೂ ಎಲ್ಲರಿಗೂ ಧನ್ಯವಾದಗಳು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬೀದರ್ ವಿಭಾಗದ ಎಸ್ಟಿ ಯೂನಿಯನ್ ಗೌರವಾನ್ವಿತ ಅಧ್ಯಕ್ಷರು. ಕಳೆದ 36-37 ವರ್ಷ ಸುದೀರ್ಘವಾಗಿ ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಮಾಡಿ ಅವರು ನಿವೃತ್ತಿ ಜೀವನಕ್ಕೆ ಇವತ್ತು ಅವರು ಸೇವಾ ನಿವೃತ್ತಿ ಇದ್ದಾರೆ. ಎಲ್ಲ ಕಾರ್ಮಿಕರು ಯಾವುದೇ ಒಂದು ಸಮಸ್ಯೆ ಬರಲಿ ಬೀದರ್ ವಿಭಾಗದಲ್ಲಿ ನಾನು ನಿಮ್ಮ ಬೆನ್ನಿಗೆ ಇದ್ದೀನಿ ಅಂತ ಒಂದು ಅಭಯವನ್ನು ನೀಡ್ತಾ ಇವತ್ತು ನಮ್ಗೆ ಸುದೀರ್ಘವಾಗಿ ನಮ್ಮೆಲ್ಲ ಜೊತೆಗೆ ನಮ್ಮ ಬೆನ್ನೆಲುಬಾಗಿರುವಂಥ ನಮ್ಮ ಮಾನ್ಯ ಕಲ್ಲಪ್ಪ ವಣಗೆ ಅಣ್ಣನವರು ಇವತ್ತು ಅವರು ರಿಟೈರ್ ಆಗ್ತಾ ಇದ್ದಾರೆ. ನಮಗೆ ನೋವಿನ ಸಂಗತಿ ಯಾಕೆ ನಮ್ಗೆ ಅವ್ರಿಗೆ ಆದರೆ ಅವರು ಮುಂಬರುವ ದಿನಗಳಲ್ಲೂ ಸಹ ನಮ್ಮ ಇಲಾಖೆಯಲ್ಲಿ ಅವರು ಇದೇ ಥರ ಬರ್ತಾ ಇರ್ತಾರೆ, ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಭಾವಿಸ್ತೀವಿ. ಅದಕ್ಕೆ ನಾವೆಲ್ಲರೂ ಕೂಡಿ ಈಗ ಅಧಿಕಾರಿ ವರ್ಗದವರು, ಅದೇ ರೀತಿ ಎಲ್ಲ ನಮ್ಮ ಆಡಳಿತ ಮಂಡಳಿಯವರು, ಅದೇ ರೀತಿ ನಮ್ಮ ಇವರು ಎಂಪ್ಲಾಯೀಸ್ ಎಲ್ಲ ಕೂಡಿ ಇವತ್ತಿನ ದಿವಸ ತುಂಬ ಅದ್ದೂರಿಯಾಗಿ ಇವರ ಸೇವಾ ನಿವೃತ್ತಿ ಕಾರ್ಯಕ್ರಮ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅವರಿಗೆ ಅವರ ನಿವೃತ್ತ ಜೀವನ ಸುಖಕರವಾಗಿ ಎಲ್ಲ ಎಂಪ್ಲಾಯ್ಗಳ ಪರವಾಗಿ ನಾನು ಅವರ ನಿವೃತ್ತ ಜೀವನ ಶುಭಾಶಯ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.